ಅಲ್ಲಿ ಥರ್ಡ್ ಯೂನಿಟ್ ಆಯ್ತಾ ಅದರಲ್ಲಿ ಲಾಸ್ಟ್ ಕಾನ್ಸೆಪ್ಟ್ ಇರೋದು ನಿಮಗೆ ಹಿಸ್ಟೋಗ್ರಾಮ್ಸ್ ಬೋರ್ಡ್ ಅಲ್ಲಿ with the help of the board how to with the help of the calculation of the mode and draw a histograms ನೀವು ಮೋಡ್ ಫಾರ್ಮುಲಾ z ನ ಡಿನೋಟ್ ಮಾಡ್ತಾ ಇದ್ದೀರಿ ತಾನೆ ಆಯ್ತಾ ಫಾರ್ಮುಲಾ ಹಾಕಿ ಕ್ಯಾಲ್ಕುಲೇಷನ್ ಮಾಡಿ z ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತಾರೆ ಮೋಡ್ ಫೈಂಡ್ ಔಟ್ ಮಾಡ್ತಾ ಇದ್ದಾನೆ ಅದೇ ಮೆಥಡ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಹೇಗೆ ನೀವು ಹಿಸ್ಟೋಗ್ರಾಮ್ ಮಾಡ್ಬೋದು ಗ್ರಾಫ್ಸ್ ಕ್ವೆಶ್ಚನ್ ನೋಡಿ ಗ್ರೂಪ್ ಅಲ್ಲಿ illustration 4 ಅಂತ ಕಳಿಸಿದ್ದೀನಿ ಒಂದು ಕ್ವೆಶ್ಚನ್ draw a histogram and the following groups of frequency following the group and frequency distribution daily incomes ಕೊಟ್ಟಾರೆ ಆಯ್ತಾ ಡೈಲಿ ಇನ್ಕಮ್ಸ್ ಅಂತ ಕೊಟ್ಟಾರೆ ಡೈಲಿ ಇನ್ಕಮ್ಸ್ ನ ಕ್ಲಾಸ್ ಇಂಟರ್ವಲ್ಸ್ ಅಥವಾ ಡೈಲಿ ಇನ್ಕಮ್ಸ್ ಅಂತಾನೆ ತಗೊಳ್ಳಿ ಡೈಲಿ ಇನ್ಕಮ್ಸ್ ಏನು ಕೊಟ್ಟಾರೆ ಇದು ಕ್ಲಾಸ್ ಇಂಟರ್ವಲ್ಸ್ ಅಂತ ಕೊಟ್ಟಾರೆ 0 to 10 to 20 20 to 30 next 30 to 40 40 to 50 50 to 60 60 to 70 ಅಷ್ಟೇ ಇರೋದು ನೆಕ್ಸ್ಟ್ ಇದಕ್ಕೆ ಏನು ಕೊಟ್ಟರೆ ನಂಬರ್ ಆಫ್ ಫ್ಯಾಮಿಲೀಸ್ ಕೊಟ್ಟರೆ ನಂಬರ್ ಆಫ್ ಫ್ಯಾಮಿಲೀಸ್ ನಂಬರ್ ಆಫ್ ಫ್ಯಾಮಿಲೀಸ್ ಅನ್ನ f ಅಂತ ತಗೊಳ್ಳಿ ಫ್ರೀಕ್ವೆನ್ಸಿ 0 to 10 ಎಷ್ಟಿದೆ 0 to 10 ಎಷ್ಟಿದೆ 4 ಇದೆಯಾ ನೆಕ್ಸ್ಟ್ 10 to 20 12 20 10 to 12 20 next 20 28 ಇಷ್ಟೇ ಕ್ವಶನ್ ನೋಡಿ ನೀವು ಡ್ರಾ ಮಾಡ್ಕೊಳ್ಳಿ ಆಯ್ತಾ ಫ್ರೀಕ್ವೆನ್ಸಿ ನೋಡ್ಕೊಂಡು ಹಾಕೋದು ಹಿಸ್ಟೋಗ್ರಾಮ್ಸ್ ಅಂದ್ರೆ ಬಾಕ್ಸಸ್ ತರ ಬರುತ್ತೆ ಗ್ರಾಫ್ o x ಆಕ್ಸಿಸ್ o y ಆಕ್ಸಿಸ್ ಇದು ಲಾಸ್ಟ್ ಮೆಥಡ್ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಆಫ್ ದ ಮೋಡ್ 0 x 0 x ಮತ್ತೆ 0 y ಆಕ್ಸಿಸ್ ಸ್ಕೇಲ್ ಬರಿ ಏನೋ OX ಆಕ್ಸಿಸ್ ಒಂದು ಸೆಂಟಿಮೀಟರ್ ತಗೊಂಡಿರೋ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಏನು ರೆಪ್ರೆಸೆಂಟ್ ಮಾಡ್ತೀರಾ ಡೈಲಿ ಇನ್ಕಮ್ಸ್ ಕ್ಲಾಸ್ ಇಂಟರ್ವಲ್ಸ್ ಇಲ್ಲಿ ಬರಬೇಕು ಡೈಲಿ ಇನ್ಕಮ್ಸ್ ಅಂತ OX ಆಕ್ಸಿಸ್ ನೇ ರೆಪ್ರೆಸೆಂಟ್ ಮಾಡಬೇಕು ನೆಕ್ಸ್ಟ್ OY ಆಕ್ಸಿಸ್ ಡೈಲಿ ಇನ್ಕಮ್ಸ್ next OY axis 1 centimeter is equal to ಏನು ರೆಪ್ರೆಸೆಂಟ್ ಮಾಡ್ತೀರಾ ನಂಬರ್ ಆಫ್ ಫ್ಯಾಮಿಲೀಸ್ ನೀವು ಗ್ರಾಫ್ ಹಾಕುವಾಗ ನಿಮಗೆ ಗ್ರಾಫ್ಗೆ ಸ್ಕೇಲ್ಗೆ ಪ್ಲಸ್ OY ಆಕ್ಸಿಸ್ OX ಆಕ್ಸಿಸ್ ಹಾಕಿದ್ದಾರೆ ರೆಪ್ರೆಸೆಂಟೇಷನ್ ಏನು ಮಾಡಿದ್ದಾರೆ ಇದೆಲ್ಲ ಕಂಪಲ್ಸರಿ ಹಾಕಲೇಬೇಕು ಇಲ್ಲಾಂದ್ರೆ ಮಾರ್ಕ್ಸ್ ಕೊಡಲ್ಲ ಕಟ್ ಮಾಡ್ತಾರೆ ನೋಡಿ ಡೈಲಿ ಇನ್ಕಮ್ಸ್ ಅವಾಗ ನಾವು ಈ ವಿಡಿಯೋದಲ್ಲಿ ಹೋಗಿ ಯೂಸ್ ಮಾಡುವಾಗ ಏನು ಮಾಡ್ತೀವಿ ಲೋಯೆಸ್ಟ್ ನಂಬರ್ ಯಾವ್ದಿದೆ 0 ಇದೆ ಹೈಯೆಸ್ಟ್ ನಂಬರ್ ಎಷ್ಟಿದೆ 70 ಇದೆ ಈ ವ್ಯಾಲ್ಯೂಸ್ ಎಲ್ಲ ಇನ್ಕ್ಲೂಡ್ ಆಗಬೇಕು ಅಂದ್ರೆ 0 ಇಂದ 10 ತಗೊಂಡ್ಬಿಡ್ತೀರಾ ಜಸ್ಟ್ ಚಿಕ್ಕದಾಗ ಆಗ್ತದೆ 10 0 already there 10 20 30 40 50 60 70 80 100 70 ವರೆಗೆ ಬೇಕಾಗಿದೆ ಆಯ್ತಾ ನೆಕ್ಸ್ಟ್ ಇದು ನಂಬರ್ ಆಫ್ ಫ್ಯಾಮಿಲೀಸ್ ಫ್ರೀಕ್ವೆನ್ಸಿ ಎಷ್ಟಿದೆ ಲೋಯೆಸ್ಟ್ ನಂಬರ್ ಎಷ್ಟಿದೆ 4 ಇದೆ ಹೈಯೆಸ್ಟ್ ನಂಬರ್ 28 ಇದೆ ಆಯ್ತಾ ಡಿಫರೆನ್ಸ್ ಯಾವ ತರ ತಗೊಂತೀರಾ 2 ತಗೊಂತೀರಾ 5 ಆದ್ರೆ 4 ಬಂದ್ಬಿಡುತ್ತೆ ಇಲ್ಲ ಇದೆ ನಮ್ಮ ಸ್ಪೇಸ್ ಇದೆ ಅಲ್ಲ ನೀವು ಏನು ಮಾಡ್ತೀರಾ 4
4 ತಗೊಂಡ್ರೆ ಕರೆಕ್ಟ್ ಆಗಿ 28 ಕವರ್ ಆಗುತ್ತೆ. ಹೈಯೆಸ್ಟ್ ವ್ಯಾಲ್ಯೂ ಕೂಡ ಕವರ್ ಆಗುತ್ತೆ. ಅದರ ಸ್ಪೇಸ್ ನೋಡ್ಕೊಂಡು ಹಾಕಿ. తీసుకుంటా 4 తీసుకోండి 8 వేరే తీసుకోండి 4 8 ಮತ್ತೆ 4 ಆಡ್ ಮಾಡಿದ್ರೆ 12 ಇದಂతా ಸುಡಿ ಓದ್ಬೋದು 14 ఇంకొక బాగుంది 16 4 ಆಡ್ ಮಾಡಿದ್ರೆ ತಾನೆ ತಾನೆ 16 తీసుకోండి 20, ఇది కాదు వేరే తీసుకోండి 24 రెండు 28 షర్ట్ ప్యాంట్ తీసుకోండి 32 32 36 ಬರ್ತದೆ. ನಮ್ಮ 28 ವರೆಗೂ ಸಾಕು. ಆಯ್ತಾ? ನಮ್ಮ ಏಜ್ 28 ವರೆಗೂ ಆಗಬೇಕು. ನೆಕ್ಸ್ಟ್ ನೋಡಿ 0 to 10 ಸೇಮ್ ಅವಾಗೆ 0 to 10 ಅಂದ್ರೆ ಡೈಲಿ ವೇಜಸ್ 0 to 10 ಇದರಲ್ಲಿ ನೀನು ಎಷ್ಟೊಂದು ಮಾರ್ಕ್ ಮಾಡಬೇಕು 4 ಮಾರ್ಕ್ ಮಾಡಬೇಕು. 4 ಅಂದ್ರೆ ಇಲ್ಲೇ ಆಲ್ರೆಡಿ ಇದೆ. ಆಯ್ತಾ? 4 ಕರೆಕ್ಟ್ ಆಗಿದೆ. ಅದು ಸ್ಟ್ರೈಟ್ ಆಗಿ ನೀವು ಏನು ಮಾಡ್ತೀರಿ ಅಂದ್ರೆ ಹೋಗಿ ಸರ್ ಬಾಕ್ಸಸ್ ಸರಿ ಹಿಸ್ಟೋಗ್ರಾಮ್ಸ್ ಈ ತರ ಆಗ್ತದೆ. ನೆಕ್ಸ್ಟ್ 10 ಇಂದ 20 ನೆಕ್ಸ್ಟ್ ನೋಡ್ಕೊಳ್ಳಿ. ಡೈಲಿ ವೇಜಸ್ ಅಂದ್ರೆ ಕ್ಲಾಸಿಕ್ ರೂಲ್ಸ್ ಅಲ್ಲಿ 10 ಇಂದ 20 ವರೆಗೂ ಇದೆ. 10 ಇಂದ 20 ಎಷ್ಟು 12 10 ಇಂದ 20 ಗೆ 12 ಹತ್ರ ಮಾರ್ಕ್ ಮಾಡಬೇಕು. ಅಂದ್ರೆ ಸ್ಟ್ರೈಟ್ ಆಗಿ 20 ಸ್ಟ್ರೈಟ್ ಆಗಿ ಇಲ್ಲಿ ಸ್ಟ್ರೈಟ್ ಆಗಿ వేరే ಒಂದು 12 ಅಂದ್ರೆ ನೋಡಿ ಇಲ್ಲಿ ಬರ್ತದೆ. ಕರೆಕ್ಟಾ? ಅದೇ ನೆಕ್ಸ್ಟ್ 20 ಸ್ಟ್ರೈಟ್ ಆಗಿ ಕರೆಕ್ಟ್ ಆಗಿ ಈ ತರ ಬಾಕ್ಸ್ ಹಿಸ್ಟೋಗ್ರಾಮ್ಸ್ ಅಂತ ಬರೀತೀವಿ. ಇದೆಷ್ಟಿದೋ 12 ಇದೆಷ್ಟಿದೋ 4. ನೆಕ್ಸ್ಟ್ 20 ಇಂದ 30 ಎಷ್ಟು ಮಾರ್ಕ್ ಮಾಡಬೇಕು 20 ಇದು ಹಿಂಗೆ ಕಂಟಿನ್ಯೂ ಆಗುತ್ತೆ. 20 ಇಂದ 30 ಅಂತ ಅದಾಗ 20 ಗೆ ಸಾರಿ 20 ಅಂದ್ರೆ ಹಾಗೆ 20 ವರೆಗೂ ಕಂಟಿನ್ಯೂ ಆಗುತ್ತೆ. ಆಯ್ತಾ? ನೆಕ್ಸ್ಟ್ 30 ಅಲ್ಲಿ 20 ವರೆಗೂ ಅಂದ್ರೆ 30 20 ವರೆಗೂ. ಮಾರ್ಕ್ ಮಾಡಿ. ಡ್ಯಾಮೇಜ್ ಮಾಡಿ ಕೊಡ್ತೀನಿ 20 ಸ್ಟ್ರೈಟ್ ಆಗಿ ವಾಯ್ಸ್ ರೆಕಾರ್ಡ್ ಆಫ್ ಇದು 20 ಇಂದ 30 ಎಷ್ಟಿದೆ 20 ಇದೆ. 20 ಇಂದ 30 ಎಷ್ಟಿದೆ 20 20 ಇಂದ 30 ಈ ತರ ಬಾಸ್ ಆಗ್ತಾ ಹೋಗೋದು. ಇದು ಹಿಸ್ಟೋಗ್ರಾಮ್ಸ್ ಅಂತ ಕರೀತಾರೆ. ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ದ ಮೋಡ್ ವಿತ್ ದ ಹೆಲ್ಪ್ ಆಫ್ ದ ಹಿಸ್ಟೋಗ್ರಾಮ್ಸ್. ಕ್ವೆಶ್ಚನ್ ಕೇಳ್ತಾರೆ ಡ್ರಾ ಎ ಹಿಸ್ಟೋಗ್ರಾಮ್ಸ್ ಕ್ಯಾಲ್ಕುಲೇಟ್ ಮೋಡ್ ಅಂತ ಕೇಳ್ತಾರೆ. ಈ ತರ ಆಗಿ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಇದಾಯ್ತು 30 ಇಂದ 40 ಗೆ ಎಷ್ಟಿದೆ 28 30 ಇಂದ 40 ಗೆ 20 ಅಂದ್ರೆ ನೀವು ಫಸ್ಟ್ 40 ಅಂತ ಮಾರ್ಕ್ ಮಾಡ್ಕೊಳ್ಳಿ. ಆಯ್ತಾ? 40 ಸ್ಟ್ರೈಟ್ ಆಗಿ 28 ಅಂತ ಮಾರ್ಕ್ ಮಾಡಿ 28 ಬರುತ್ತೆ ಇಲ್ಲಿ ಬರುತ್ತೆ ನೋಡಿ. ಆಯ್ತಾ? ಇದು ಸ್ಟ್ರೈಟ್ ಆಗಿ ಇಲ್ಲಿ ಬರುತ್ತೆ 40 ಇದು ಆಲ್ರೆಡಿ ಇದೆ 30 ಅಲ್ಲಿ 48 ಇದೆ. ಸ್ವಲ್ಪ ಮಾರ್ಕ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ. ಕರೆಕ್ಟಾಗಿ ಬಾರ್ಸ್ ಕರೆಕ್ಟಾಗಿ ಬರಬೇಕು ಈಗ. ಓಕೆ ಸರ್ ಇಲ್ಲಿ ನನಗೆ ಸ್ಕೇಲ್ ಏನಿಲ್ಲ ಅದು ನನಗೆ ಆಗ್ತಾ ಇದೆ. ಆಗ್ತಾ ಇದೆ ಸ್ಪೀಡ್ ಆಗಿ ಬರ್ತಾ ಇದೆ ನೋಡಿ. ನೆಕ್ಸ್ಟ್ ಅದಾದ್ಮೇಲೆ 40 ಇಂದ 50 ಆಯ್ತಾ? ಇದೆಷ್ಟಿದು 28 30 ಇಂದ 40 ಗೆ 30 ಇಂದ 40 ಗೆ 28 ಇದೆ. 30 ಇಂದ 40 ಗೆ 28 20 ಅಂತ ಕರೆಕ್ಟ್ ಆಗಿ ಸ್ಟ್ರೈಟ್ ಆಗಿ ಇದು ಮಾಡಿದ್ದೀವಿ. ನೆಕ್ಸ್ಟ್ 40 ಇಂದ 50 ಗೆ ಎಷ್ಟಿದೆ 24 ಇದೆ. 40 ಇಂದ 50 ಇಲ್ಲಿಗೆ 24 ಅಂದ್ರೆ 24 ಸ್ಟ್ರೈಟ್ ಆಗಿದೆಯಾ? 24 ಇಲ್ಲಿ ಬರಬೇಕು. ಎಸ್ ಸರ್ ಇಲ್ಲಿ ಸ್ಟ್ರೈಟ್ ಆಗಿ ಮಾರ್ಕ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಡ್ರಾ ಮಾಡಿ ಇದು ಈ ಕಡೆ ಜಾಯಿನ್ ಮಾಡಿ. ಎಷ್ಟು 24 ಮುಗೀತು. ನೆಕ್ಸ್ಟ್ ಅದಾದ್ಮೇಲೆ 50 ಇಂದ 60 ಎಷ್ಟು ಮಾರ್ಕ್ ಮಾಡಬೇಕು ಎಷ್ಟು ನಾವು 18 50 ಇಂದ 60 ಗೆ 18 ನೋಡ್ಕೊಳ್ಳಿ 18 ಇದೆಯಾ ನಮ್ಮ ಹತ್ರ 16 ಇದೆ ಅಂದ್ರೆ ಇದು ಸ್ವಲ್ಪ ಮಧ್ಯದಲ್ಲಿ 16 ಗೆ 20 ಗೆ ಮಧ್ಯದಲ್ಲಿ ಏನು ಬರುತ್ತೆ 18 ಬರುತ್ತೆ 16 17 18 ಅದಕ್ಕೆ ಎರಡು ಡಿಫರೆನ್ಸ್ ಎಷ್ಟು ನಾಲ್ಕು ಇದೆ ತಾನೆ ನಾಲ್ಕು ಮಧ್ಯದಲ್ಲಿ ಹಾಕಿ ಈ ಕಡೆ ಎರಡು ಈ ಕಡೆ 18 ಡಿಫರೆನ್ಸ್ ಬರುತ್ತೆ ಅಂದ್ರೆ ಇದು ಸ್ಟ್ರೈಟ್ ಆಗಿ ಇದು ಸ್ಟ್ರೈಟ್ ಆಗಿ ಇದು ಬರ್ತದೆ ಮಾರ್ಕ್. ನೆಕ್ಸ್ಟ್ 60 ಎಲ್ಲ ನೋಡ್ಕೊಳ್ಳಿ ಇದು ಸ್ಟ್ರೈಟ್ ಆಗಿ 60 ಸ್ಟ್ರೈಟ್ ಆಗಿ ಇದು ಮಾರ್ಕ್ ಮಾಡ್ಕೊಳ್ಳಿ. ಸ್ಕೇಲ್ ತಗೊಂಡ್ರೆ ಕರೆಕ್ಟ್ ಆಗಿ ಇದೆ ಬಂದ್ಬಿಡುತ್ತೆ. ಈ ಮಾರ್ಕ್ ಮಾಡಿಬಿಟ್ಟು ಕೆಳಗಡೆ ಇದೆ ಇದೆಷ್ಟಿದೋ ನೆಕ್ಸ್ಟ್ ಅದಾದ್ಮೇಲೆ 60 ಇಂದ 70 ಲಾಸ್ಟ್ ಒನ್ ನೋಡ್ಕೊಳ್ಳಿ 60 ಇಂದ 70 ಗೆ ಎಷ್ಟಿದೆ 12 ಆಲ್ರೆಡಿ ನಂಬರ್ ಇದೆ ತಾನೆ. ಓ ಆಕ್ಸಿಸ್ ಅಲ್ಲಿ 12 ಕರೆಕ್ಟ್ ಆಗಿದೆ ಸ್ಟ್ರೈಟ್ ಆಗಿ ನೋಡ್ಕೊಳ್ಳಿ ಮಾರ್ಕ್.
12 70 ಮುಗಿತಾ Yes, sir. Yes, sir. Perfect. ಇದು ಬಂದು ನೋಡಿ friends, 12. ನಮ್ಮ ಇದು sir ಬಂದು 18 ಅಬ್ಬಬ್ಬಬ್ಬ. 60 ಇಂದ 70 ಗೆ 12 12. 60 ಇಂದ 70 ಗೆ 12 ನೆಕ್ಸ್ಟ್ ಮಾಡಬೇಕಾಗಿದ್ದೇನಪ್ಪ ಅಂತಂದ್ರೆ ನೋಡು 0 ಇಂದ 10 ಮತ್ತೆ 10 ಇಂದ 20 20 ಇಂದ 30 30 ಇಂದ 40 40 ಇಂದ 50 50 ಇಂದ 60 60 ಇಂದ 70 ಈ ಮಿಡಲ್ ಅಲ್ಲಿ ನೋಡ್ಕೊಳ್ಳಿ ಇದಕ್ಕೆ ಮಿಡಲ್ ಅಂತಂದ್ರೆ ಇಲ್ಲಿ ಬರುತ್ತೆ ಮಾರ್ಕ್ ಮಿಡಲ್ ಅಲ್ಲಿ ಮಾರ್ಕ್ ಮಾಡ್ತಾ ಹೋಗಿ ನೆಕ್ಸ್ಟ್ 10 ಇಂದ 20 ಇದು ಮಿಡಲ್ ಅಲ್ಲಿ ಮಾರ್ಕ್ ಮಾಡಿ ಇಲ್ಲಿ ಗೊತ್ತಾಗ್ಬಿಡುತ್ತೆ ನಿಮಗೆ ಒಂದು ಅಂದಾಜಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲ ಕರೆಕ್ಟ್ ಆಗಿ ಮಿಡಲ್ ಅಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ಮಿಡಲ್ ಅಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಒಂದಕ್ಕೊಂದಕ್ಕೂ ಮಿಡಲ್ ಅಲ್ಲಿ ಮಾರ್ಕ್ ಮಾಡ್ತಾ ಹೋಗಿ ಆಯ್ತಾ ಈ ಮಿಡಲ್ ಅಲ್ಲಿ ಮಾರ್ಕ್ ಮಾಡ್ಬಿಟ್ಟು ಒಂದೊಂದು ಡಾಟ್ಸ್ ಕನೆಕ್ಟ್ ಮಾಡಿ ಅದನ್ನು ಕೆಪ್ಪಾರು ಕೊಟ್ಟಂಗಿಲ್ಲ ನಡುತ್ತೇನೆ. ಒಂದೊಂದು ಡಾಟ್ಸ್ ಏನ್ ಮಾಡಬೇಕು ಕನೆಕ್ಟ್ ಮಾಡಿ ಈ ತರ ಕನೆಕ್ಟ್ ಮಾಡಿ ಅರ್ಥಾಗ್ತದೆಯಾ ಈ ತರ ಕನೆಕ್ಟ್ ಆದ್ಮೇಲೆ ಈ ಮಿಡಲ್ ಅಲ್ಲಿ ಕನೆಕ್ಟ್ ಆಗಿದೆ ನೋಡಿ ಹೈಯೆಸ್ಟ್ ನಂಬರ್ ಕನೆಕ್ಟ್ ಆಗಿದೆಯಾ ಇಲ್ಲಿ ಸ್ಟ್ರೈಟ್ ಆಗಿ ಗೆರೆ ಇಡಬೇಕು ಇಲ್ಲಿ ಎಷ್ಟು ಕನೆಕ್ಟ್ ಆಗುತ್ತೋ ಆಯ್ತಾ ಇಲ್ಲಿ ಸ್ಟ್ರೈಟ್ ಆಗಿ ಮಿಡಲ್ ಅಲ್ಲಿ ಮಾರ್ಕ್ ಮಾಡಿ ಇಲ್ಲಿ ಸ್ಟ್ರೈಟ್ ಆಗಿ ಗೆರೆ ಹಿಡಿದ್ರೆ ಇಲ್ಲಿ ಕೆಳಗಡೆ ಎಲ್ಲಿ ಬರುತ್ತೋ ಅದು ಬಂದು Medium mode. 30 to 40 ಈ ನಿಯರೆಸ್ಟ್ 35. ಎಷ್ಟು ಬಂದಿದೆ 35 ಬಂದ್ರೆ ಮಧ್ಯದಲ್ಲಿ ಬರುತ್ತೆ ಅಂತಾನೆ 35 ಬಂದಿದೆ ಇವಾಗ ಬರೀಬೇಕು therefore mode is equal to 30 ನೀವು ಇದಕ್ಕೆ ಮೋಡ್ ಕ್ಯಾಲ್ಕುಲೇಷನ್ ಗೆ ಫಾರ್ಮುಲಾ ಇದೆ ಅಲ್ಲ z is equal to l plus n divided by 2 minus ಏನ ಅದೇನಾ ಅದು ಮೀಡಿಯನ್ ಫಾರ್ಮುಲಾ ಮಾಡೋದೇನಾ f1 ಹೈಯೆಸ್ಟ್ ನಂಬರ್ ಇರುತ್ತೆ f1 ತಗೊಳ್ತೇನೆ f0 minus F1 divided by f2 f0 minus F2. f1 minus f2 into c ಈ ಫಾರ್ಮುಲಾ ಅಪ್ಲೈ ಮಾಡ್ಕೊಂಡು ಮಾಡಿದ್ರು ಇದರಲ್ಲಿ ಇದೇ ಕ್ವೆಶ್ಚನ್ ಗೆ ಈ ಫಾರ್ಮುಲಾ ಅಪ್ಲೈ ಮಾಡ್ಕೊಂಡು ಮಾಡಿದ್ರು ಫೈನಲ್ ಆನ್ಸರ್ ಇಷ್ಟೇ ಬರುತ್ತೆ Okay, sir. ಇವಾಗ ಆಲ್ರೆಡಿ ನಾನು ಇದ್ರ ಮೇಲೆ ಈ ಫಾರ್ಮುಲಾ ಅಪ್ಲೈ ಮಾಡಿ ಕ್ವೆಶ್ಚನ್ಸ್ ಮಾಡಿಸ್ತಿರ್ತಾನೆ ಪ್ರಾಬ್ಲಮ್ Yes, ಅದೇ sir. ಕ್ವೆಶ್ಚನ್ ಗೆ ಗ್ರಾಫ್ ಹಾಕಿ ನೋಡ್ರಿ ಅವಾಗ ಈ ಗ್ರಾಫ್ ಅಲ್ಲಿ ನೀವು ಮಿಡ್ ಪಾಯಿಂಟ್ ಕನೆಕ್ಟ್ ಮಾಡಿ ಯಾವ್ದು ಎಷ್ಟು ಇದೆ ಅದಕ್ಕೆ ಮಿಡ್ ಪಾಯಿಂಟ್ ಕರೆಕ್ಟ್ ಆಗಿ ಸ್ಟ್ರೈಟ್ ಆಗಿ ಇದ್ರೆ ಅಲ್ಲಿ ಕೆಳಗಡೆ ಏನು ಇಲ್ಲಿಂದ ಸೆಟ್ ಆಗುತ್ತೆ ಎಷ್ಟು ಬರುತ್ತೆ ಆನ್ಸರ್ ಅಷ್ಟೇ ಬರುತ್ತೆ ಅಷ್ಟೇ ಬಂದಿರುತ್ತೆ ಗೊತ್ತಾಗ್ತದೆಯಾ ಇದಕ್ಕೆ ಫಾರ್ಮುಲಾ ಹಾಕಿ ಕ್ಯಾಲ್ಕುಲೇಷನ್ ಮಾಡಿ ಏನು ಆನ್ಸರ್ ಬಂದಿರುತ್ತೋ ಅಷ್ಟೇ ಬಂದಿರುತ್ತೆ ಇಲ್ಲಿಗೆ ನಿಮಗೆ ಥರ್ಡ್ ಯೂನಿಟ್ ಫಿನಿಶ್ ಟೂ ಗ್ರಾಫ್ಸ್ ಇದೆ ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ದ ಮೀಡಿಯನ್ ಒಂದು ಮೋಡ್ ಒಂದು ಮೋಡ್ ಆಗ್ತಕ್ಕಂಥದ್ದು ಇಷ್ಟೊಂದು ಗ್ರಾಫ್ಸ್ ಅಂತ ಸ್ಪೆಸಿಫೈ ಮಾಡಿದ್ದಾರೆ ಆಯ್ತಾ ಮೀಡಿಯನ್ OQs ಅಲ್ಲಿ ತೋರಿಸಿ ಅಂತ ಹಾಕಿದ್ದಾರೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ OQs ಮೋರ್ ದೆನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ OQs ಒಂದು ಲೆಸ್ ದೆನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಇಲ್ಲಿಗೆ ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಮುಗಿತು ಆಯ್ತಾ ನಮ್ಮ ಲಾಸ್ಟ್ ಲೆಸನ್ ಹೋಗಿದೆ ಮಾಡ್ತೀವಿ ಇದು ಇಷ್ಟೇ ಗ್ರಾಫ್ ಗ್ರಾಫ್ ಅಲ್ಲಿ ಗ್ರಾಫ್ ಕಂಪಲ್ಸರಿ ಇದ್ದೇ ಇರ್ತದೆ ಇವಾಗ ಮಾಡಿದ ಎರಡೇ ಗ್ರಾಫ್ ಇನ್ನು ಮಾಡೋದೈತೆ ನೆಕ್ಸ್ಟ್ ಚಾಪ್ಟರ್ ನೆಕ್ಸ್ಟ್ ಬುಕ್ ನಾನು ಕೊಟ್ಟಿದ್ದೆ ಸುಮ್ಮನೆ ಬುಕ್ ಇಟ್ಕೊಂಡು ಹೊರಟಲ್ಲ